ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕಾಣ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ಸಾಕಷ್ಟು ಮಹಿಳೆಯರಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ. ಕಳೆದ ಶನಿವಾರನೇ ಜಮಾ ಆಗಬೇಕಾಗಿತ್ತು, ಆದರೆ ಜಮಾ ಆಗಲಿಲ್ಲ. ಸೊ ಈ ಒಂದು ಹಣ ಜಮಾ ಆಗದೆ ಇರೋದಕ್ಕೆ ಕಾರಣ ಏನು, ಹಾಗೆಯೇ ಎಷ್ಟು ಜನರಿಗೆ ಈಗಾಗಲೇ ಹಣ ಜಮಾ ಆಗಿದೆ, ಇನ್ನುಳಿದಂಥ ಎಷ್ಟು ಜನಗಳಿಗೆ ಹಣ ಜಮಾ ಆಗಿಲ್ಲ, ಹಣ ಜಮಾ ಆಗೋದು ಯಾವಾಗಿನಿಂದ, ಜೊತೆಗೆ ಈ ಒಂದು ನ್ಯೂ ಇಯರ್ ಏನು ಬರ್ತಾ ಇದೆಯೋ ನಾಳೆಯಿಂದ, ಸೊ ಹೊಸ ವರ್ಷದಂದು ನಿಮಗೆ ಗುಡ್ ನ್ಯೂಸ್ ಕೂಡ ಇದೆ ಸ್ನೇಹಿತರೆ. ಹಾಗಿದ್ರೆ ಯಾವ ಆ ಒಂದು ಗುಡ್ ನ್ಯೂಸು, ಜೊತೆಗೆ ಫೆಬ್ರವರಿ ಮಾರ್ಚು ಈ ಎರಡೂ ಕಂತಿನ ಹಣ ಇನ್ನೂ ಕೂಡ ಜಮನೆ ಆಗಿಲ್ಲ. ಸೊ ಆ ಒಂದು ಹಣ ಯಾವಾಗ ಜಮಾ ಆಗುತ್ತೆ, ಇದೆಲ್ಲದರ ಕುರಿತು ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನಮ್ಮ ಶ್ರಮಕ್ಕೆ ನಿಮ್ಮ ಹತ್ತಿರ ಕೇಳಿಕೊಳ್ಳೋದು ಒಂದೇ ಒಂದು, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಉಚಿತವಾಗಿರುತ್ತೆ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತು, ಈ ಒಂದು ಕಂತಿನಲ್ಲಿ 80% ಅಷ್ಟು ಮಹಿಳೆಯರಿಗೆ ಈಗಾಗಲೇ ಹಣ ಜಮಾ ಆಗಿದೆ. ಇನ್ನುಳಿದಂತ 20% ಅಷ್ಟು ಮಹಿಳೆಯರಿಗೆ ಹಣ ಜಮಾ ಆಗೋದ್ರಲ್ಲಿ ಬಾಕಿ ಇದೆ. ಹಾಗಿದ್ರೆ ಆ ಒಂದು 20% ಅಷ್ಟು ಮಹಿಳೆಯರಿಗೆ ಈ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಭರವಸೆನ ಕೊಟ್ಟಿದ್ರು. ಸೊ ಆ ಒಂದು ಭರವಸೆ ಏನಂತ ಹೇಳಿದ್ರೆ, ಇದೇ ಶನಿವಾರದಿಂದ ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ಯಾರ್ಯಾರ್ದು ಪೆಂಡಿಂಗ್ ಇದೆಯೋ ಅಂಥವ್ರನ್ನೆಲ್ಲರನ್ನೂ ಕೂಡ ಹುಡುಕಿ ಅವರ ಅಕೌಂಟಿಗೆ ಹಣ ಜಮಾ ಮಾಡ್ತೀವಿ ಅಂತ ಬಿಟ್ಟು ಭರವಸೆನ ಕೊಟ್ಟಿದ್ರು ಸ್ನೇಹಿತರೆ. ಯಾವ ಶನಿವಾರ? ಡಿಸೆಂಬರ್ 27ನೇ ತಾರೀಕು, ಆ ಒಂದು ಶನಿವಾರದಂದೇ ಎಲ್ಲರ ಖಾತೆಗೂ ಕೂಡ ಹಣ ಜಮಾ ಮಾಡ್ತೀವಿ ಅಂತ ಬಿಟ್ಟು ಭರವಸೆನ ಕೊಟ್ಟಿದ್ರು. ಆದರೆ ಶನಿವಾರ ಯಾರ ಖಾತೆಗೂ ಕೂಡ ಹಣ ಜಮಾ ಆಗಲಿಲ್ಲ, ಭಾನುವಾರನೂ ಜಮಾ ಆಗಲಿಲ್ಲ. ಸೋಮವಾರದಿಂದ ಎಲ್ಲರ ಅಕೌಂಟಿಗೆ ಜಮಾ ಆಗೋದಕ್ಕೆ ಶುರುವಾಯಿತು. ಡಿಸೆಂಬರ್ 29ನೇ ತಾರೀಕಿಂದ ಎಲ್ಲರ ಖಾತೆಗೂ ಕೂಡ ಹಣ ಜಮಾ ಆಗೋದಕ್ಕೆ ಶುರುವಾಯಿತು. ಅದರಲ್ಲೂ ಕೂಡ ಒಂದಿಷ್ಟು ಜನಗಳಿಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ, ಒಂದಿಷ್ಟು ಜನಗಳಿಗೆ ಈಗಾಗಲೇ ಹಣ ಜಮಾ ಆಗಿದೆ. ಹಾಗಿದ್ರೆ ನೀವು ಕೇಳ್ಬೋದು, ಶನಿವಾರ ಹಣ ಹಾಕ್ತೀವಿ ಅಂತ ಹೇಳಿ ಸೋಮವಾರ ಏನಕ್ಕೆ ಹಾಕಿದ್ರು, 2 ದಿನ ಗ್ಯಾಪ್ ಏನಕ್ಕಾಯ್ತು ಅಂತ ಹೇಳ್ಬಿಟ್ಟು ನೀವು ಕೇಳ್ಬೋದು. ಸ್ನೇಹಿತರೆ, ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆಯಲ್ಲ, ರಾಜಕೀಯದವರೇ ಹಾಗೇನೆ ಹೇಳಿರುವಂಥ ಡೇಟಿಗೆ ಹಣ ಹಾಕೋದಿಲ್ಲ. ಅವ್ರು ಹೇಳೋದೇ ಒಂದು, ಮಾಡೋದೇ ಮತ್ತೊಂದು. ಸೊ ನಿಮ್ಗೆಲ್ರಿಗೂ ಕೂಡ ಈಗಾಗಲೇ ಗೊತ್ತು, ನಾನು ಹೊಸದಾಗಿ ಹೇಳುವಂಥದ್ದು ಏನಿಲ್ಲ. ಸೊ ಈಗಾಗಲೇ ಸ್ನೇಹಿತರೆ, ಶನಿವಾರ ಹಾಕಬೇಕಾಗಿರುವಂಥ ಅಮೌಂಟು ಸೋಮವಾರ ಹಾಕಿದ್ದಾರೆ. ಅದು ಕೂಡ ಎಲ್ರಿಗೂ ಕೂಡ ಇನ್ನೂ ಜಮಾ ಆಗಿಲ್ಲ. ಅದರಲ್ಲೂ ಕೂಡ ಸಾಕಷ್ಟು ಮಹಿಳೆಯರು ಪೆಂಡಿಂಗ್ ಉಳ್ಕೊಂಡಿದ್ದಾರೆ. ಸೊ ಅವರೆಲ್ರಿಗೂ ಕೂಡ ಇನ್ನೊಂದು 2 ದಿನದಲ್ಲಿ ಎಲ್ಲರ ಖಾತೆಗೂ ಹಣ ಜಮಾ ಆಗುತ್ತೆ ಅಂತ ಬಿಟ್ಟು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಅತಿ ಶೀಘ್ರದಲ್ಲೇ ನಿಮ್ಮೆಲ್ಲರ ಖಾತೆಗೂ ಕೂಡ ಹಣ ಜಮಾ ಆಗುತ್ತೆ. ಇಷ್ಟು ದಿನನೇ ವೆಯ್ಟ್ ಮಾಡಿದ್ದೀರಾ, ಇನ್ನೊಂದು 2 ದಿನ ವೆಯ್ಟ್ ಮಾಡಿ, ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಹಣ ಖಂಡಿತವಾಗ್ಲೂ ನಿಮಗೆ ಜಮಾ ಆಗೇ ಆಗುತ್ತೆ. ಇದುವರೆಗೂ ನಿಮಗೆ 23ನೇ ಕಂತಿನ ಹಣ ತನಕ ಸರಿಯಾಗಿ ಅಕೌಂಟಿಗೆ ಹಣ ಜಮಾ ಆಗಿದ್ದೆ, ಆದರೆ ನಿಮಗೆ 24ನೇ ಕಂತಿನ ಹಣ ಬಂದೇ ಬರುತ್ತೆ. ಇಷ್ಟರ ಒಳಗಾಗಿ ನಿಮಗೆ ಬಂದಿಲ್ಲ ಅಂತ ಹೇಳಿದ್ರೆ ಟೆನ್ಷನ್ ತಗೊಳ್ಳೋದಕ್ಕೆ ಹೋಗಬೇಡಿ. ಇನ್ನೊಂದು 2 ದಿನದ ಒಳಗಾಗಿ ನಿಮ್ಮೆಲ್ಲರ ಖಾತೆಗೂ ಕೂಡ ಹಣ ಜಮಾ ಆಗುತ್ತೆ, ವೆಯ್ಟ್ ಮಾಡಿ. ಹಾಗೆಯೇ ಫೆಬ್ರವರಿ ಮಾರ್ಚು ಈ 2 ಕಂತಿನ ಹಣ ಪೆಂಡಿಂಗ್ ಇತ್ತಲ್ಲ, ಸೊ ಇದೆಲ್ಲದೂ ಕೂಡ ಯಾವಾಗ ಜಮಾ ಆಗತ್ತೆ ಅಂತ ನಿಮಗೆ ಈಗ ಇರುವಂತ ಡೌಟು ಸ್ನೇಹಿತರೆ. ಸೊ ಇದ್ರ ಬಗ್ಗೆ ಈಗಾಗಲೇ ವಿಪಕ್ಷಗಳು ಕೂಡ ಮಾತನಾಡಿದೆ. ಸಿಎಂ ಆಗಿರುವಂತಹ ಸಿದ್ದರಾಮಯ್ಯನವರಿಗಾಗಿರ್ಬೋದು, ಹಾಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗಾಗಿರ್ಬೋದು, ಇಬ್ಬರಿಗೂ ಕೂಡ ಸದನದಲ್ಲೇ ಕ್ವಶನ್ ಮಾಡಿದ್ರು. ಫೆಬ್ರವರಿ ಮಾರ್ಚು 2025 ಈ 2 ತಿಂಗಳ ಈ 2 ಕಂತಿನ ಹಣ ಎಲ್ಲಿಗೆ ಹೋಯಿತು? 5,000 ಕೋಟಿಯಷ್ಟು ಹಣ ಈಗಾಗಲೇ ಜಮಾ ಆಗಬೇಕಾಗಿದೆ, ಅಷ್ಟು ಹಣ ಎಲ್ಲಿಗೆ ಹೋಯಿತು ಅಂತ ಬಿಟ್ಟು ಕೇಳಿದ್ರು. ಸೊ ಇದ್ರ ಬಗ್ಗೆ ನಾವು ತನಿಖೆ ಮಾಡಿ ಕ್ಲಾರಿಟಿನ ಕೊಡ್ತೀವಿ ಅಂತ ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು. ಹಾಗೆಯೇ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೇಳಿದ್ರು. ಸೊ ಇದೆಲ್ಲದೂ ಕೂಡ ನಿಮಗೆ ಈಗಾಗಲೇ ಗೊತ್ತಿರುವಂಥದ್ದು. ಫೆಬ್ರವರಿ ಹಾಗೆ ಮಾರ್ಚ್ 2 ತಿಂಗಳ ಹಣ ನಿಮಗೆ ಜಮಾ ಆಗಬೇಕಾಗಿತ್ತು, ಆದರೆ ಜಮಾ ಆಗಲಿಲ್ಲ. ಇದ್ರ ಬಗ್ಗೆ ಈಗ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಏನಂತ ಹೇಳಿದ್ರೆ, ಅತಿ ಶೀಘ್ರದಲ್ಲೇ ಈ ಒಂದು ಹಣ ಬಿಡುಗಡೆ ಮಾಡ್ತೀವಿ ಅಂತ ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಹಣ ಬಿಡುಗಡೆ ಮಾಡೋದಕ್ಕೆ ಟೆನ್ಷನ್ನೇ ಇಲ್ಲ. ಯಾಕೆ ಗೊತ್ತಾ, ಹಣಕಾಸು ಇಲಾಖೆ ಸಚಿವರು ಕೂಡ ಸಿದ್ದರಾಮಯ್ಯನವರೇ.
CM ಕೂಡ ಸಿದ್ದರಾಮಯ್ಯನವರೇ. ಹಾಗಾಗಿ ಹಣಕಾಸು ಇಲಾಖೆ ಸಚಿವರೇ ಇವರಾಗಿರ್ಬೇಕಾದ್ರೆ ಇದರಲ್ಲಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆನೇ ಇಲ್ಲ. ಸಿದ್ದರಾಮಯ್ಯನವರು ಒಂದು ಸೈನ್ ಹಾಕಿದ್ರೆ ಸಾಕು 5,000 ಕೋಟಿ ಬಂದು ಬಿದ್ದಿರುತ್ತೆ. ಸೊ ಟೆನ್ಷನ್ನೇ ಇಲ್ಲ. ಆದರೆ ಹಣ ಬಿಡುಗಡೆ ಮಾಡಬೇಕಷ್ಟೇನೆ. ಹಣ ಬಿಡುಗಡೆ ಮಾಡೋದ್ರಲ್ಲಿ ವಿಳಂಬ ಮಾಡ್ತಾ ಇದ್ದಾರೆ. ಸೊ ಈ ಒಂದು 5,000 ಕೋಟಿಯಷ್ಟು ಹಣನ ನಾವು ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ಕೂಡ ಬಿಡುಗಡೆ ಮಾಡದೇ ಇರ್ಬೋದು. ಆದರೆ ನಮ್ಮ ಬಳಿಯೇ ಈ ಹಣ ಇದೆ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯನವರೇ ಹೇಳಿದ್ದಾರೆ. ಅಂದರೆ 5,000 ಕೋಟಿಯಷ್ಟು ಹಣ ಹಣಕಾಸು ಇಲಾಖೆಯಲ್ಲೇ ಇದೆ, ಯಾರಿಗೂ ಕೂಡ ಹಣ ಜಮಾ ಆಗಿಲ್ಲ, ನಾವು ಕೂಡ ಅದನ್ನು ಲೂಟಿ ಹೊಡೆದಿಲ್ಲ. ಸೊ ಹಣ ಜಮಾ ಮಾಡ್ತೀವಿ, ವೆಯ್ಟ್ ಮಾಡಿ ಅಂತ ಹೇಳಿ ಹೇಳಿದರೆ ಅತಿ ಶೀಘ್ರದಲ್ಲೇ ಈ ಒಂದು 2 ಕಂತಿನ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಭರವಸೆನ ಕೊಟ್ಟಿದ್ದಾರೆ. ಹೊಸ ವರ್ಷದಂದೇ ಅಂದರೆ 1ನೇ ತಾರೀಕೆ ಅಂತಲ್ಲ, ಹೊಸ ವರ್ಷದಲ್ಲಿ ಒಂದು 10ನೇ ತಾರೀಕಿನ ಒಳಗಾಗಿ ಈ ಒಂದು ಹಣ ಜಮಾ ಆಗುವ ಚಾನ್ಸಸ್ ಇದೆ ಸ್ನೇಹಿತರೆ. ಎಲ್ರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಮಾತ್ರ ಇದು. ಸಾಕಷ್ಟು ಮಹಿಳೆಯರು 2,000 ರೂಪಾಯಿ ಹಣ ಯಾವಾಗ ಬಿಡುಗಡೆ ಆಗತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ರಿ. ಸೊ ಅಂತವರಿಗೆ ಎಲ್ರಿಗೂ ಕೂಡ 4,000 ರೂಪಾಯಿ ಈಗ ಹಣ ಜಮಾ ಆಗ್ತಾ ಇದೆ. ಸೊ ಅತಿ ಶೀಘ್ರದಲ್ಲೇ ಜಮಾ ಆಗ್ತಾ ಇದೆ. ಹಣ ಜಮಾ ಆದ ತಕ್ಷಣ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ. ಈಗಾಗಲೇ 24ನೇ ಕಂತಿನ ಹಣ ಜಮಾ ಆಗಿದ್ರೆ ಅಥವಾ ಹಣ ಜಮಾ ಆಗದೇ ಇದ್ರೆ ಫೆಬ್ರವರಿ ಮಾರ್ಚ್ ಈ 2 ಕಂತಿನ ಹಣ ಈಗ ಜಮಾ ಆಗ್ತಾ ಇದೆಯಲ್ಲ, ಸೊ ಇದರ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯನೂ ಕೂಡ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಅತ್ಯಮೂಲ್ಯವಾಗಿರುತ್ತೆ. ಸಾಕಷ್ಟು ಜನರಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳ್ಕೊಳ್ಬಹುದು. ಅವರು ಕೂಡ ಅವರ ಅನಿಸಿಕೆ ಅಭಿಪ್ರಾಯನ ಕೂಡ ನೀವು ಕೂಡ ಕಾಮೆಂಟ್ ಸೆಕ್ಷನ್ಗೆ ಹೋಗಿ ತಿಳ್ಕೊಳ್ಬಹುದಾಗಿದೆ ಸ್ನೇಹಿತರೆ. ಸೊ ಈ ಒಂದು ಹಣ ಅತಿ ಶೀಘ್ರದಲ್ಲೇ ಜಮಾ ಆಗ್ತಾ ಇದೆ, ವೆಯ್ಟ್ ಮಾಡಿ. ಹಾಗೆಯೇ 25ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ಬೋದು ಸರ್ ಅಂತ ಹೇಳ್ಬಿಟ್ಟು ನೀವು ಕೇಳ್ತಾ ಇದ್ದೀರಾ. ಸೊ ಅಂತವರಿಗೆ 25ನೇ ಕಂತಿನ ಹಣ ಅದು ಕೂಡ ಜನವರಿ 15ನೇ ತಾರೀಕಿನ ಮೇಲೆ ಜಮಾ ಆಗ್ಬೋದು ಅಥವಾ ಫೆಬ್ರವರಿಯಲ್ಲಿ ಜಮಾ ಆಗ್ಬೋದು ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಈಗಾಗಲೇ 2 ಕಂತಿನ ಹಣ ನಿಮಗೆ ಪೆಂಡಿಂಗ್ ಇದೆಯಲ್ಲ, ಆ 2 ಕಂತಿನ ಹಣ ಒಟ್ಟೆ ಬಿಡೋದ್ರಿಂದ ಜನವರಿ ತಿಂಗಳಲ್ಲಿ ನಿಮಗೆ 25ನೇ ಕಂತಿನ ಹಣ ಬಿಡುವ ಚಾನ್ಸಸ್ಸು ಇರೋದಿಲ್ಲ. ಸೊ ವೆಯ್ಟ್ ಮಾಡಿ ನೋಡಬೇಕಾಗತ್ತೆ. ಬೈ ಚಾನ್ಸು ಫೆಬ್ರವರಿ ಹಾಗೆ ಮಾರ್ಚ್ 2 ಕಂತಿನ ಹಣನ ಜನವರಿ ಎಂಡಲ್ಲಿ ಎಲ್ಲರ ಅಕೌಂಟಿಗೆ ಹಾಕೋದನ್ನ ಇಟ್ಕೊಂಡು ಅಷ್ಟರ ಒಳಗೆ ಅಂದರೆ ಜನವರಿ 10ನೇ ತಾರೀಕು 12ನೇ ತಾರೀಕಲ್ಲೇ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣ ಏನಾದರೂ ಬಿಡಬಹುದು. ಇಲ್ಲ ಅದೇ ಉಲ್ಟಾ ಆದರೂ ಆಗ್ಬೋದು. ಅಂದರೆ ಈಗ ಬರುವಂಥ ಜನವರಿ ತಿಂಗಳಲ್ಲೇ ಫೆಬ್ರವರಿ ಹಾಗೆ ಮಾರ್ಚ್ ಕಂತಿನ 4,000 ರೂಪಾಯಿ ಫಸ್ಟ್ ಜಮಾ ಮಾಡಿ ಜನವರಿ ಎಂಡಲ್ಲಿ ನಿಮಗೆ 25ನೇ ಕಂತಿನ ಹಣ ಬಿಡುಗಡೆ ಮಾಡುವ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದ್ರ ಬಗ್ಗೆ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಅಪ್ಡೇಟ್ ಬರುತ್ತೆ ಅಂತ ಹೇಳ್ಬಿಟ್ಟು. ಒಟ್ಟಿನಲ್ಲಿ 25ನೇ ಕಂತಿನ ಹಣ ಸ್ವಲ್ಪ ದಿನ ಡಿಲೇ ಆಗಬಹುದು ಅನ್ನೋದು ನನ್ನ ಅನಿಸಿಕೆ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ಈಗಾಗಲೇ CM ಆಗಿರುವಂತಹ ಸಿದ್ದರಾಮಯ್ಯನವರೇ ಫೆಬ್ರವರಿ ಹಾಗೆ ಮಾರ್ಚ್ ಈ 2 ಕಂತಿನ ಹಣ ಅತಿ ಶೀಘ್ರದಲ್ಲೇ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ, ಹೊಸ ವರ್ಷದಂದೇ ನಾವು ಬಿಡುಗಡೆ ಮಾಡ್ತೀವಿ ಅಂತಬಿಟ್ಟು ಭರವಸೆನ ಕೊಟ್ಟಿರೋದ್ರಿಂದ ಫಸ್ಟು ಈ 2 ಕಂತಿನ ಹಣ 4,000 ರೂಪಾಯಿ ಹಣ ಜಮಾ ಆಗಿ ಅದಾದಮೇಲೆ 25ನೇ ಕಂತಿನ ಹಣ ಬಿಡುಗಡೆ ಆಗ್ಬೋದು. ಸೊ ವೆಯ್ಟ್ ಮಾಡೋಣ ಸ್ನೇಹಿತರೆ. ಯಾಕೆ ಗೊತ್ತಾ, ಈ ರಾಜಕೀಯದವರೇ ಹಾಗೆ ಹೇಳೋದೊಂದು ಮಾಡೋದು ಮತ್ತೊಂದು. ಫಸ್ಟಿಗೆ ಭರವಸೆನ ಕೊಟ್ಬಿಡ್ತಾರೆ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಕಿತ್ತು ದಬಾಕ್ತೀನಿ ಅಂತಾರೆ. ಆಮೇಲೆ ನೋಡಿದ್ರೆ ಏನೂ ಇರೋದಿಲ್ಲ. ಸೊ ನಾನು ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ ನಿಮಗೆ. ಆದರೆ ವಿಡಿಯೋ ಮಾಡಿ ತಿಳಿಸಿ ಆದಮೇಲೆ ಮತ್ತೆ ಚೇಂಜ್ ಆಗಿರುತ್ತೆ. ಮತ್ತೊಂದಿಷ್ಟು ಬೇರೆ ಬೇರೆ ಸಮಸ್ಯೆಗಳು, ಬೇರೆ ಬೇರೆ ಹೊಸ ಹೊಸ ಭರವಸೆಗಳನ್ನು ಕೊಟ್ಟಿರ್ತಾರೆ. ಸೊ ಅಷ್ಟರಲ್ಲಿ ಜನಗಳು ಏನು ಯೂಟ್ಯೂಬರ್ಸ್ಗಳೇ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದು ಅವ್ರ ತಲೆಯಲ್ಲಿ ಬಂದ್ಬಿಡುತ್ತೆ. ಆದರೆ ರಾಜಕೀಯದವ್ರು ಸುಳ್ಳು ಹೇಳ್ತಾ ಇರೋದು ಯಾರಿಗೂ ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ. ಸೊ ಹಾಗಾಗಿ ಸ್ನೇಹಿತರೆ ವೆಯ್ಟ್ ಮಾಡಿ, ಅತಿ ಶೀಘ್ರದಲ್ಲೇ ನಿಮಗೆ ಹಣ ಖಂಡಿತವಾಗ್ಲೂ ಜಮಾ ಆಗುತ್ತೆ. ಎಷ್ಟು ಜಮಾ ಆಗುತ್ತೆ, ಯಾವ್ದು ಜಮಾ ಆಗುತ್ತೆ ಅಂತ ಹೇಳಿ ಅವ್ರು ಹೇಳಿರುವಂಥದ್ದು ನಿಮಗೆ ನಾನು ಈಗ ಹೇಳಿದ್ದೀನಿ. ಸೊ ಮುಂದಿನ ದಿನಗಳಲ್ಲಿ ಏನೇ ಚೇಂಜಸ್ ಬಂದರೂ ಕೂಡ ನಾನು ವಿಡಿಯೋ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಸೊ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ನಿಮ್ಮ ಸಬ್ಸ್ಕ್ರೈಬು ಅತ್ಯಮೂಲ್ಯವಾಗಿರುತ್ತೆ. ಸೊ ನಿಮ್ಮ ಸಬ್ಸ್ಕ್ರೈಬಿಂದ ನಾನು ಕೂಡ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ನಿಮಗೂ ಕೂಡ ಹೊಸ ಹೊಸ ಮಾಹಿತಿಗಳನ್ನು ತಲುಪಿಸೋದಕ್ಕೂ ಕೂಡ ಸಹಾಯ ಆಗತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.